ಬಾಲಕೃಷ್ಣ ಸರ್, ಈ ಬಿಡದಿ ಟೌನ್ಶಿಪ್ ವಿಚಾರ ಪ್ರಾರಂಭ ಆದಾಗಿನಿಂದ ಒಬ್ಬ ಶಾಸಕರಾಗಿ ನಿಮಗೆ ನಿಮ್ಮದೇ ಕ್ಷೇತ್ರ ವ್ಯಾಪ್ತಿಯ ಕೆಲ ಹಳ್ಳಿಗಳಿಗೆ ಕಾಲಿಡ್ಲಿಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ, ಯಾಕೆ ಹೀಗೆ ಅಂತ? ಇದಕ್ಕೆ ಮುಂಚೆ ಈ ಟೌನ್ಶಿಪ್ ಬಗ್ಗೆ ಮಾತಾಡಲಿಕ್ಕೆ ನನಗೊಂದು 5 ನಿಮಿಷ ಅವಕಾಶ ಕೊಡಬೇಕು. ಈ ಟೌನ್ಶಿಪ್ ಆಗಲಿ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿಕೆ ಬಂದು ಕೂತಿರೋದು ನಾನು. ಯಾರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನನಗೆ ಗೊತ್ತಿರತಕ್ಕಂಥ ಮಟ್ಟಿಗೆ ಕೊಡ್ತೀನಿ. ಆದರೆ ಈ ಟೌನ್ಶಿಪ್ ಬಗ್ಗೆ 5 ನಿಮಿಷ ನಾನು ಸಂಕ್ಷಿಪ್ತವಾಗಿ ಹೇಳ್ಬೋದು, ಅವಕಾಶ ಕೊಡ್ತೀನಿ ಸರ್. ಯಾಕಂದ್ರೆ ಇಲ್ಲಿ ಎಲ್ಲ ಪಾರ್ಟಿಯವರು ಬಂದು ಕೂತಿದ್ದಾರೆ. ನಾನು ಮೊದಲು JDS-ನಲ್ಲೇ ಇದ್ದೆ, ಎಲ್ಲ ನಮ್ಮ ಸ್ನೇಹಿತರುಗಳು, ಹಳೆ ಸ್ನೇಹಿತರುಗಳು. ಇವಾಗ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ. ಅದಕ್ಕೆ ಮುಂಚೆ BJP-ನಲ್ಲೂ ಇದ್ದೆ ನಾನು. ನೋಡಿ, 2023-9-2006ರಲ್ಲಿ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು. ಅವತ್ತು ಅವರು ಮುಖ್ಯಮಂತ್ರಿ ಆದ ನಂತರ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲೇ ತೀರ್ಮಾನ ಆಗ್ತಕ್ಕಂಥ ವಿಚಾರ ಇದೆ. ತೀರ್ಮಾನ ಆದ ನಂತರ ಕುಮಾರಸ್ವಾಮಿರವರು ತೀರ್ಮಾನ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ. ಅದನ್ನು 18/10/2026ರಲ್ಲಿ UD ಡಿಪಾರ್ಟ್ಮೆಂಟ್ ಅವರು ಒಂದು ಇದನ್ನು ಮಾಡಬೇಕು ಅಂತೇಳಿ ಸಂಪುಟದಲ್ಲಿ ಕೂಡ ತೀರ್ಮಾನ ಆಗ್ತದೆ. ಕುಮಾರಸ್ವಾಮಿ ಅವರ ಸಂಪುಟ ಇದು. HD ಕುಮಾರಸ್ವಾಮಿ ಅವರವರು ಮುಖ್ಯಮಂತ್ರಿ ಆಗಿದ್ದಂಥ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂಪುಟದಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರ ಇದು, ಮಾಡಬೇಕು ಅಂತೇಳಿ. ಅದರ ನಂತರ 29/1/2006ರಲ್ಲಿ BMRDA ವತಿಯಿಂದ ಒಂದು ಆದೇಶ ಹೊರಡಿಸ್ತಾರೆ. ಪ್ರಾಧಿಕಾರದ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಅನುಮತಿಸತಕ್ಕದ್ದಲ್ಲ. ಯಾವುದೋ ಈ ಟೌನ್ಶಿಪ್ ಜಾಗಗಳು BMRDA ಇಂದ ಪೂರ್ವಾನುಮತಿ ಪಡೆಯದೆ ನೀವೇನು ಕೂಡ ಅಲ್ಲಿ ಮಾಡಬಾರದು ಅಂತ. ಅಂದ್ರೆ ಇಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಎ ರೆಡ್ ಝೋನ್. ಬೇರೆ ಏನು ಆಕ್ಟಿವಿಟೀಸ್ ಅಲ್ಲಿ ಮಾಡಬಾರದು ಅಂತ ತೀರ್ಮಾನ ಮಾಡಿದೆ. ಯಾರ ಕಾಲದಲ್ಲಿ? ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇನೆ. ಇದು ಅಂಕಿಅಂಶ, ನಿಮಗೆ ಸರ್ಕಾರದ ಅಂಕಿಅಂಶ ನಿಮಗೂ ಕೂಡ ಕೊಡ್ತೀವಿ. ನೀವು ಕೇಳಿದ್ರೆ ಯಾರು ಬೇಕಾದ್ರೂ ತಗೋಬಹುದು ಇದನ್ನ ಅಂಕಿಅಂಶನ. ಆಮೇಲೆ ಜಾಗತಿಕವಾದಂಥ ಟೆಂಡರ್ ಕರೀತಾರೆ 28/6/2006ರಲ್ಲಿ. ಆವಾಗಲೂ ಕೂಡ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ. ಈ ಟೌನ್ಶಿಪ್ಗಳಿಗೆ ಟೌನ್ಶಿಪ್ ಮಾಡ್ಲಿಕ್ಕೆ ಯಾರಾದ್ರೂ ಕೂಡ ಮುಂದೆ ಬನ್ನಿ, ಯಾರು ಬೇಕಾದ್ರೂ ಬರ್ಬೋದು ಅಂತೇಳಿ ಜಾಗತಿಕವಾದಂಥ ಮಟ್ಟದಲ್ಲಿ ಟೆಂಡರ್ ಕರೀತಾರೆ. ಆಗ DLF ಸಂಸ್ಥೆ ಆ ಟೆಂಡರ್ನಲ್ಲಿ ಭಾಗವಹಿಸಿ ಅದಕ್ಕೆ ಒಪ್ಪಿಗೆ ಸಿಗ್ತದೆ. ಅಷ್ಟೊತ್ತಿಗೆ ಕುಮಾರಸ್ವಾಮಿರವರು ಯಡಿಯೂರಪ್ಪನವ್ರಿಗೆ ಕೈ ಕೊಟ್ಟು ಯಡಿಯೂರಪ್ಪನವರು ಕುಮಾರಸ್ವಾಮಿ ಸರ್ಕಾರ ಹೋಯ್ತದೆ. ಆವಾಗ ರಾಷ್ಟ್ರಪತಿ ಆಡಳಿತದಲ್ಲಿ DLFನವರು ಟೆಂಡರ್ ತಗೊಂತಾರೆ, ಅಧಿಕಾರಿಗಳವ್ರಿಗೆ ಟೆಂಡರ್ನ ಕೊಡ್ತಾರೆ. ನಂತರ ಆ ಪ್ರಾಜೆಕ್ಟು DLFನವ್ರು ಮಾಡಲ್ಲ. 400 ಕೋಟಿ ದುಡ್ಡು ಕಟ್ಸ್ಕೊಂತಾರೆ ಸರ್ಕಾರ. ಯಾರು ತಾವು PPP ಮಾಡೆಲ್ನಲ್ಲಿ ಮಾಡಲಿಕ್ಕೆ ಸರ್ಕಾರದ ಯೋಜನೆ ಅಲ್ಲ ಇದು. ಇವರು ಪ್ರೈವೇಟ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರು. 9,000 ಚಿಲ್ಲರೆ ಎಕರೆ ಪ್ರೈವೇಟ್ನವ್ರು ತಗೊಂಡ್ರೆ ಅದ್ರಲ್ಲಿ ಸರ್ಕಾರಿ ಜಾಗ ಎಷ್ಟಿತ್ತು ಅದನ್ನ ಅವ್ರು ಯಾವ ರೀತಿ ಪ್ರೈವೇಟ್ನವ್ರು ಉಪಯೋಗಿಸ್ಕೊಂತಿದ್ದ ಅದನ್ನ ಇವ್ರಿಗೆ ನಮ್ಗೇನು ಅನುಕೂಲ ಆಗ್ತಿತ್ತು ಸರ್ಕಾರಕ್ಕೆ ಅಂತಕ್ಕಂಥದ್ದು ತೀರ್ಮಾನ ಆಗ್ಲಿಲ್ಲ. ಅಲ್ಲಿ ಅವ್ನಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ನಂತರ ಅವನು ಆಗಲ್ಲ ನಾನು ಮಾಡ್ಲಿಕ್ಕೆ ಅಂತೇಳಿ ವಾಪಸ್ ತಗೊಂಡ. ಆವಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು. 2ನೇ ಸಾರಿ ನಾವು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರಿಗೆ. ಪುನಃ ಚುನಾವಣೆಗೆ ಹೋಗ್ತೀವಿ. ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆವಾಗ ಆ ದುಡ್ಡನ್ನು ನನಗೆ ವಾಪಸ್ ಕೊಡಿ ಅಂತ DLFನವನು ಆ ದುಡ್ಡನ್ನು ವಾಪಸ್ ತಗೊಂತಾನೆ. ಆ ದುಡ್ಡು ವಾಪಸ್ ತಗೊಂಡ ನಂತರ ಪುನಃ ಒಂದು ರೀಟೆಂಡರ್ ಕರೀತಾರೆ. ಯಾರು? ಯಡಿಯೂರಪ್ಪನವರು. ಅವರೇ ಮುಖ್ಯಮಂತ್ರಿಯಾಗಿ, ಅಶೋಕ್ ಅವರು ಉಪಮುಖ್ಯಮಂತ್ರಿಯಾಗಿ, ಇವತ್ತೇನು ವಿರೋಧ ಪಕ್ಷದ ನಾಯಕರು ಪಾಪ ಇದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸ್ತಾ ಇದಾರಲ್ಲ, ಅವರು ಉಪಮುಖ್ಯಮಂತ್ರಿಗಳಾಗಿ ಮರು ಟೆಂಡರ್ ಕರೀತಾರೆ. ಮರು ಟೆಂಡರ್ ನಂತರ ಯಡಿಯೂರಪ್ಪನವ್ರ ಅಧಿಕಾರ ಹೋಯ್ತದೆ. ಅಧಿಕಾರನ ಯಾರು ಇಳಿಸಿದ್ರು, ಯಾವ ರೀತಿ ಅಳಿಸಿದ್ರು ಅಂತ ಎಲ್ಲ ದೇಶಕ್ಕೆಲ್ಲ ಗೊತ್ತಿದೆ ಅದು. ಅದ ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಆಯ್ತಾರೆ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದ್ಮೇಲೆ DLFನವ್ರದ್ದು ಎಲ್ಲ ವಿಚಾರ ಚರ್ಚೆ ಮಾಡಿ ಇದು ಸರಿಯಾದ ರೀತಿಯಲ್ಲಿ ಕಾಣ್ತಾ ಇಲ್ಲ, ಎಲ್ಲ ಇದನ್ನು ಡ್ರಾಪ್ ಮಾಡೋಣ, ಎಲ್ಲ ಟೌನ್ಶಿಪ್ಗಳನ್ನ ಬಿಡದಿ ಒಂದನ್ನ ಮಾಡಲ್ ಆಗಿ ತಗೋಬೇಕು ಅಂತೇಳಿ ಸದಾನಂದ ಗೌಡರು ಆವತ್ತಿನ BJP ಸರ್ಕಾರದಲ್ಲಿ ತೀರ್ಮಾನ ಆಗ್ತದೆ. ಇದನ್ನ ಮಾಡಬೇಕು ಬಿಡದಿ ಒಂದನ್ನ, ಬಾಕಿನೆಲ್ಲ ಡ್ರಾಪ್ ಮಾಡಿ ಅಂತಾರೆ. ನಂತರ ಸದಾನಂದ ಗೌಡರು ಸರ್ಕಾರನೂ ಹೋಗ್ತದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ? 2018ರಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 2013ರಿಂದ 2018ರವರೆಗೂ ಕೂಡ ಇದ್ರ ವಿಚಾರಕ್ಕೆ ಕೈ ಹಾಕಲ್ಲ ಕಾಂಗ್ರೆಸ್ ಸರ್ಕಾರ. ಅದ ನಂತರ ಕಾಂಗ್ರೆಸ್ ಸರ್ಕಾರ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ತದೆ. ಸಮ್ಮಿಶ್ರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ವಿಚಾರ ಪುನಃ ಚರ್ಚೆಗೆ ಬರ್ತದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಅಲ್ಲಿರ್ತಕ್ಕಂಥ 1,000 ಎಕರೆಯನ್ನ KEDBಗೆ ಹಸ್ತಾಂತರ ಮಾಡ್ತಾರೆ. ಹಸ್ತಾಂತರ ಮಾಡಿದಂಥ ಸಂದರ್ಭದಲ್ಲಿ KEDBನಲ್ಲಿ ನಾನು ಕೂಡ ಅವತ್ತು ಹೋರಾಟ ಮಾಡಿದೆ. ನಮ್ಮ ಜೊತೆನಲ್ಲಿ ಬಹುಶಃ ಇವ್ರು ಯಾರು ಸ್ನೇಹಿತರು ಯಾರೋ ಕೆಲವರು ಭಾಗವಹಿಸಿದ್ರು ಅಂತ ಕಾಣಿಸ್ತದೆ. ನಾನು ಅವತ್ತು ಹೇಳಿದ್ದೀನಿ, ಇದನ್ನ ಕೆಂಪು ವಲಯದಿಂದ ನೀವು ಕೈ ಬಿಟ್ಬಿಡಿ, ಸರಿ,
ನೀವು ಮಾಡೋದಾದ್ರೆ ಏನಾದ್ರು ಮಾಡ್ಕೊಳ್ಳಿ, ನೀವು ನಮ್ದೇನು ತಕರಾರಿಲ್ಲ. ಇಲ್ಲಾಂದ್ರೆ ಅಕ್ವೈರ್ ಮಾಡ್ಕೊಳ್ಳಿ. ಇವ್ರನ್ನ ಮಾತ್ರ 1,000 ಎಕರೆ ಮಾತ್ರ ನೀವು ಅಕ್ವೈರ್ ಮಾಡ್ತಾ ಇದ್ದೀರಾ. ಇನ್ನು 9,000 ಎಕರೆ ಜನ ಇದಾರಲ್ಲ, ಇವ್ರ ಸ್ಥಿತಿಗತಿಗಳೇನು? ನೀವು ಯಾಕೆ ಇದನ್ನ ಬಿಟ್ಟಿದ್ದೀರಾ ಅಂತ ಹೇಳಿ ನಾನು ಅವತ್ತು ಗಲಾಟೆ ಮಾಡ್ತೀನಿ. ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಯಡಿಯೂರಪ್ಪನವ್ರು ನನ್ನ ಕರ್ಸ್ಕೊಂತಾರೆ. ಯಡಿಯೂರಪ್ಪನವ್ರ ಹತ್ರ ಹೋಗ್ತೀನಿ. ಯಡಿಯೂರಪ್ಪನವ್ರು ಅವಾಗ ನನಗೆ ಏನು ವಾಗ್ದಾನ ಕೊಡ್ತಾರೆ, ನನಗೆ 2 ತಿಂಗಳು ಸಮಯಾವಕಾಶ ಕೊಡು, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ತಿಳಿಸ್ತಾರೆ. ಇದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ರಿಪೋರ್ಟ್ ಕೊಡು ಅಂತೇಳಿ. 2 ತಿಂಗಳ ನಂತರ ಯಡಿಯೂರಪ್ಪನವರು ಒಂದು ಆದೇಶ ಮಾಡ್ತಾರೆ. ಇಲ್ಲಿ 35ರಷ್ಟು ಕೈಗಾರಿಕಾ ಉದ್ದೇಶಕ್ಕೆ, 30ರಷ್ಟು ಭೂಮಿಯನ್ನು ವಸತಿ ಉದ್ದೇಶಕ್ಕೆ, ಮತ್ತೆ ಇನ್ನು ಮಿಕ್ಕಿದ್ದನ್ನು ಬಿಡದಿಯ ಸ್ವಯಂಪೂರ್ಣ ಮಾದರಿಯಲ್ಲಿ ಯೋಜನೆ ರೂಪಿಸುವ ಅದನ್ನು ಯಡಿಯೂರಪ್ಪನವರು ತೀರ್ಮಾನ ಮಾಡ್ತಾರೆ. ಆಯ್ತಾ? ಇದು ತೀರ್ಮಾನ ಆದ ನಂತರ 2020ರಲ್ಲಿ ತೀರ್ಮಾನ ಆದ ನಂತರ ಅವಾಗ ಯಾವಾಗ KIDB ಕೊಟ್ರಲ್ಲ, ಆ ಹೋರಾಟದಲ್ಲಿ ನಾನು ಭಾಗವಹಿಸಿದಾಗ ಅವತ್ತು ಶಾಸಕರಿದ್ರು, ಅವ್ರು ಯಾರು ನನ್ನ ಕೈ ಜೋಡಿಸ್ಲಿಲ್ಲ. ಅವತ್ತು ನಮ್ಮ ರೈತರುಗಳು ಅದೇ ಅವ್ರ ಊರಲ್ಲಿ ಹೋಗಿ ನಾನು ಧರಣಿ ಏನೋ ಪ್ರೆಸ್ ಮೀಟ್ ಮಾಡಿದ್ದು, ಧರಣಿ ಮಾಡ್ಬೇಕು ಬನ್ನಿ ಅಂತ ಕರೆದಿದ್ದು ಅವರು ಇದ್ರು. ಅವ್ರು ಯಾರು ನಮ್ಗೆ ಅವತ್ತು ಕೈ ಜೋಡಿಸ್ಲಿಲ್ಲ. ನಂತರ ಅದು ಅಷ್ಟಕ್ಕೆ ಸ್ಥಗಿತ ಆಗ್ತದೆ. 23ರಲ್ಲಿ ನಮ್ಮ ಸರ್ಕಾರ ಬರ್ತದೆ. 23ರಲ್ಲಿ ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಏಕಾಏಕಿ ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸ್ವಲ್ಪ ದಿವಸ ಕಾಲಾವಕಾಶವನ್ನು ಕೊಟ್ಟು 2025ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಹೊರಡಿಸ್ತೀವಿ. ಆಗ ಇದು ಚರ್ಚೆಗೆ ಪ್ರಾರಂಭ ಆಗ್ತದೆ. ಯಾರು ಏನು, ಯಾರು ಪರ, ಯಾರು ವಿರೋಧ ಅಂತೇಳಿ. ನಾವು ಆ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸಿದಾಗ ಎಲ್ಲ ರೈತರುಗಳಿಗೆ ನೋಡಿ, ಗ್ರಾಮದ ಒಟ್ಟು ಖಾತೆದಾರರ ಸಂಖ್ಯೆ 5,519. ಇದು ಅಧಿಕೃತವಾದಂಥ ದಾಖಲೆ, ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು. ಅಧಿಕೃತವಾಗಿ ಸರ್ಕಾರದಲ್ಲಿರ್ತಕ್ಕಂಥ ದಾಖಲೆ. ಆವಾಗ ವಿರೋಧ ನಮಗೆ ಅಬ್ಜೆಕ್ಷನ್ ಕೊಟ್ಟಂತ ಜನ ಎಷ್ಟು? 1,357 ಅಪ್ಲಿಕೇಶನ್ಗಳು ನಮಗೆ ಬರ್ತವೆ. ಈ 5,000 ಅನ್ನೋದು 9 ಕಂದಾಯ ಗ್ರಾಮಗಳ ಹೌದು, ಎಲ್ಲ ಒಟ್ಟಿಗೆ ಹೇಳ್ತಾರ. ನಾನು ಎಲ್ಲ ಒಟ್ಟಿಗೆ ಕಂದಾಯ ಗ್ರಾಮಗಳು ಏನ್ ನೋಟಿಫಿಕೇಶನ್ ಆಗಿದೆಯಲ್ಲ 9,000 ಎಕರೆ, ಅಷ್ಟು ನಾನು ಹೇಳ್ತಾ ಇರೋದು 5,519 ಖಾತೆದಾರರ ಸಂಖ್ಯೆ. ಸರಿ. ಅದ್ರಲ್ಲಿ ಅಬ್ಜೆಕ್ಷನ್ ಕೊಟ್ಟಂತವ್ರು 1,357. ಅದರಲ್ಲಿ ನಮ್ಗೆ ಅಬ್ಜೆಕ್ಷನ್ ಕೊಟ್ಟು ಅಲ್ಲಿಗೆ ವಿಚಾರಣೆಗೆ ಬಂದಂತವ್ರು ನೀವೇನು ಮಾಡೇ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ, ರೈತರನ್ನ ಕರೆದೇ ಇಲ್ಲ, ಏಕಾಏಕಿ ಮಾಡ್ಬಿಟ್ಟವ್ರೆ ಅಂತೇಳಿ DC ಅವರು ನಾವು ಆಕ್ಷೇಪಣೆ ಮಾಡಿ ಬನ್ನಿ ಅಂತ ಕರೆದಾಗ ಅಲ್ಲಿಗೆ ಬಂದಂತವ್ರು 1,091 ಜನ. ಆಕ್ಷೇಪಣೆ ಕೊಟ್ಟಂತವ್ರು 1,357 ಜನ. ಅಲ್ಲಿಗೆ ಬಂದಂತವ್ರು 1,091 ಜನ. ಬಂದದ್ರಲ್ಲಿ ಅದ್ರಲ್ಲಿ ಗೈರಾದಂತವ್ರು 308 ಜನ. ಆಯ್ತಲ್ಲ. ಆಮೇಲೆ ಅದರಲ್ಲಿ ಒಪ್ಪಿಗೆ ಕೊಟ್ಟವರು ಏನಂತ ಒಪ್ಪಿಗೆ ವಿಚಾರಣೆ ನೋಡ್ಬಿಟ್ಟು ಷರತ್ತಿಗೆ ಒಳಪಟ್ಟು 88 ಜನ ಒಪ್ಪಿಗೆ ಕೊಡ್ತಾರೆ. ಆಮೇಲೆ ಆಕ್ಷೇಪಣೆ ನೀಡಿ ವಿಚಾರಣೆ ತರುವಾಯ ಒಪ್ಪಿಗೆ ಕೊಡ್ತೀವಿ ಅಂತೇಳಿ, ನೋಡೋಣ ನೀವು ಯಾವ ರೀತಿ ನಮಗೆ ರಿಹಾಬಿಲಿಟೇಷನ್ ಮಾಡ್ತೀರಾ, ನೀವು ರೈತರಿಗೆ ಏನು ಅನುಕೂಲ ಮಾಡ್ತೀರಾ ಅಂತ ಹೇಳಿ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ 170 ಜನ ನಮ್ಗೆ ಲೆಟರ್ ಕೊಡ್ತಾರೆ. ನಾವ್ ಈಗಲೇ ಒಪ್ಪಿಗೆ ಕೊಡಲ್ಲ. ನಾವು ಆಮೇಲೆ ನೋಡಿ ಎಷ್ಟು ಸರ್, ಇನ್ನೊಂದ್ಸತಿ ನಂಬರ್ ಹೇಳ್ಬೋದಾ? 5,519 ಟೋಟಲ್. ಅಲ್ಲ, ಒಪ್ಪಿಗೆ ಕೊಟ್ಟವರು 80 ಸಮಥಿಂಗ್ ಏನೋ. ಒಂದ್ ನಿಮಿಷ ಹೇಳ್ತೀನಿ. 1,357 ಅಬ್ಜೆಕ್ಟೆಡ್. ಸರಿ. 1,357 ಜನ ಬಂದು ಅಬ್ಜೆಕ್ಷನ್ ಕೊಟ್ಟರು ನಮ್ಗೆ. ಸರಿ. ಅದರಲ್ಲಿ 1,091 ಜನ ಬಂದು ವಿಚಾರಣೆಗೆ ಹಾಜರಾದವರು. ಕೊಟ್ಟವರು 1,357 ಅಬ್ಜೆಕ್ಷನ್ ನ. ಆದ್ರೆ ವಿಚಾರಣೆಗೆ ಹಾಜರಾದವರು 1,091. ಇದರಲ್ಲಿ 308 ಜನ ಬರ್ಲಿಲ್ಲ, ಅಲ್ಲಿಗೆ ಸ್ಥಳಕ್ಕೆ ಬರ್ಲಿಲ್ಲ. 88 ಜನ ನೋಡ್ತೀವಿ ಅಂದ್ರು. ನೋಡೋಣಪ್ಪ ನಿಮ್ದು ಯಾವ ರೀತಿ ಇದೆ ನಿಮ್ದು ಪಾಲಿಸಿ ಎಲ್ಲ ನೋಡ್ತೀವಿ ಅಂತ ಹೇಳಿ 80 ಜನ ಹೇಳಿದ್ರು. ಇನ್ನ 170 ಜನನು ಬಂದು ಅವರು ಕೂಡ ಆಕ್ಷೇಪಣೆ ಕೊಟ್ಟು ಪರಿಶೀಲನೆ ಮಾಡ್ತೀವಿ, ನಿಮ್ ರಿಹಾಬಿಲಿಟೇಷನ್ ನೋಡ್ತೀವಿ, ಆಮೇಲೆ ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು.